ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾನು ಇವತ್ತು ಸಾಟರ್ಡೆ ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸಾಟರ್ಡೆ ಸಂಡೇ ನಮ್ಮ ಅಜ್ಜಿ ಊರಲ್ಲಿ ರಾಮಕೋಟಿ ಹಬ್ಬ ಇತ್ತು ಅಂತ ಹೋಗೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಅವರು ಹಾಗೆ ಅವ್ರ ಮಕ್ಕಳು ನಮ್ಮ ಮನೆಗೆ ಬಂದಿದ್ರು. ಬಂದು ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದೆಲ್ಲ ಆದಮೇಲೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನೋಡಿ, ಇವನು ನಮ್ಮ ಅಕ್ಕ ಮಗ, ಹಾಗೆ ನಮ್ಮ ಅಕ್ಕನ ಮಗಳದು ಇವತ್ತು ಬರ್ಡೇ. ನೋಡಿ, ಬ್ಲೂ ಕಲರ್ ಡ್ರೆಸ್ ಹಾಕಿದಾರಲ್ವಾ, ಆ ಹುಡುಗಿದೆ ಇವತ್ತು ಬರ್ಡೇ. ಹಾಗೆ ಅಲ್ಲೇ ಅಜ್ಜಿ ಊರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇವಳು ನಮ್ಮ ಚಿಕ್ಕಕ್ಕ ಮಗಳು ನೋಡಿ, ಚಿಕ್ಕಕ್ಕ ಮತ್ತೆ ಇವಳು ಚಿಕ್ಕ ಪುಟಾಣಿ, ಈಗ ಚಿಕ್ಕಕ್ಕ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೋ ನೋಡ್ತಿರ್ಬೋದು. ಹಾಯ್ ಅಂತ ಎಲ್ಲರಿಗೂ ಮಾಡ್ತಿದ್ದಾಳೆ. ಹಾಗೆ ರೇವಂತ್ ಅವರು ಸಹ ರೆಡಿಯಾಗಿ ಹೊರಗಡೆ ಬಂದರು ಹೋಗೋಣ ಅಂತ. ನೋಡಿ, ನಮ್ಮ ಅಕ್ಕ ಮಗಳು ಮುಂದೆ ಕುತ್ಕೊಂಡ್ಲು, ಜಾಗ ಸಾಕಾಗಲ್ಲ ಹಿಂದೆ ಬಾ ಅಂತೇಳಿ ನಮ್ಮ ಅಕ್ಕ ಕರೆದಿದ್ದಕ್ಕೆ ಪಾಪ ಮತ್ತೆ ಹಿಂದೆ ಹೋಗಿ ಕುತ್ಕೋತಾ ಇದ್ದಾಳೆ. ನಿಜ, ಅಜ್ಜಿ ಊರಿಗೆ ಹೋಗ್ಬೇಕಂದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ, ತುಂಬಾನೇ ಖುಷಿ ಆಗತ್ತೆ. ಎಲ್ಲರಿಗೂ ಹೀಗೋ ನನಗೆ ಹೀಗೋ ಗೊತ್ತಿಲ್ಲ. ನಾವಂತೂ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಊರಿಗೆ ತುಂಬ ಹೋಗಿ ಹೋಗಿ ಅಭ್ಯಾಸ ಆಗಿರೋದ್ರಿಂದ ನಮ್ಮೂರಿಗಿಂತೂ ನಮ್ಮ ಅಜ್ಜಿ ಊರಲ್ಲೇ ತುಂಬ ಜನ ಪರಿಚಯ ನಮಗಂತೂ. ನನಗೂ ಅಷ್ಟೇ, ನನ್ನ ತಮ್ಮಗೂ ಅಷ್ಟೇ. ನಾವು ಊರಲ್ಲಿ ನಮ್ಮೂರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವೇನು ಯಾರ ಮನೆಗೂ ಹೋಗಲ್ಲ. ಹಾಗೆ ಅವ್ರವ್ರ ಮನೆಗಳಲ್ಲಿ ಸೇಮ್ ಸಿಟಿ ಟೈಪೇ ಇರುತ್ತೆ ನಮ್ಮೂರು ಅಂತಲೇ ಹೇಳ್ಬೋದು. ಹಂಗಾಗಿ ಸ್ವಲ್ಪ ಊರಲ್ಲಿ ಪರಿಚಯ ಕಮ್ಮಿನೇ. ನೋಡಿ, ನಾನು ನಮ್ಮ ಅಕ್ಕ ಅವರು ಎಲ್ಲರೂ ನಮ್ಮ ಅಜ್ಜಿ ಊರಿಗೆ ಬರ್ತಿದ್ದೀವಿ. ಇದು ದೊಡ್ಡ ಬೇವಳ್ಳಿ. ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ದೀನಿ ನಾನು ಸಂಕ್ರಾಂತಿ ಹಬ್ಬದ್ದು. ಅದೇ ಊರಿಗೆ ನಾವು ಇವತ್ತು ಬರ್ತಿರೋದು. ಇಲ್ಲಿ ತುಂಬಾ ಚೆನ್ನಾಗಿ 48 ವರ್ಷದಿಂದ ರಾಮಕೋಟಿ ನಡೆಸ್ಕೊ ಬರ್ತಿದ್ದಾರೆ. ಈ ರೀತಿ ರಾಮಕೋಟಿ ನಮ್ಮ ಡಿಸ್ಟಿಕಲ್ಲೇ ಎಲ್ಲೂ ನಡೆಯಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ರಾಮಕೋಟಿ ನಡೆಸ್ಕೊಡ್ತಾರೆ. ನೋಡ್ತಿರ್ಬೋದು, ಇದು ಬೇವಳ್ಳಿ ಗೇಟು. ಅಲ್ಲಿ ಬಸ್ ನಿಲ್ಸತ್ತೆ. ಅಲ್ಲಿಂದ ಮತ್ತೆ ಊರೊಳಗಡೆ ನಡ್ಕೊ ಬರ್ಬೇಕಾಗತ್ತೆ. ನಾವು ಊರೊಳಗಡೆ ಎಲ್ಲ ಫುಲ್ ರಶ್ ಇರತ್ತೆ ಅಂತ ಇಲ್ಲಿ ನಮ್ಮ ಅಜ್ಜಿಯವರ ಸೆಡ್ ಹತ್ರನೇ ಕಾರ್ನ ಹಾಕೋಣ ಅಂತ ಡೈರೆಕ್ಟ್ ಆಗಿ ಸೆಡ್ ಹತ್ರ ಬಂದ್ವಿ. ನೋಡಿ, ಇದು ಹುಳು ಮನೆ, ಅದು ಹಸುಗಳು ಕಟ್ಟಾಕೋ ಮನೆ, ಎರಡು ಕಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆಯೋ ಸೆಡ್ ಮುಂದೆ. ನಮ್ಮ ಕಡೆ ಸೆಡ್ ಅಂತಾನೆ ಕರೀತಾರೆ, ಅದಕ್ಕೆ ನಾನು ಸೆಡ್ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಅಜ್ಜಿ ಮೆಣಸಿನ್ಕಾಯಿ ಇವ್ರು ಬೆಳೆದಿದ್ರು ಅಂತ ಒಣಗ್ಸೋಕ್ಕೆ ಅಂತ ಒಣಮೆಣ್ಸಿನ್ಕಾಯಿ ಮಾಡೋಕ್ಕೆ ಹಣ್ಣಾಗಿರೋ ಮೆಣಸಿನ್ಕಾಯಿನೆಲ್ಲ ಒಣಗಿಸ್ತಾ ಇದ್ದಾರೆ ಬಿಸಿಲಿಗೆ. ನಾವು ಬರೋಷ್ಟರೊಳಗಡೆ ನಮ್ಮ ಅಜ್ಜಿಗಂತೂ ಫುಲ್ ಖುಷಿ ಆಗೋಯ್ತು, ಮೊಮ್ಮಕ್ಕಳು ಬಂದರು ಅಂತ. ಹಾಗೆ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಬ್ಯಾಗ್ಗಳೆಲ್ಲ ತಗೊಳ್ತಾ ಇದ್ದೀವಿ. ನೋಡಿ ಎಷ್ಟು ಮೆಣಸಿನ್ಕಾಯಿ ಬೆಳೆದಿದ್ದಾರೋ. ತುಂಬ ಗಿಡದಲ್ಲೇ ಹಣ್ಣಾಗಿರೋದ್ರಿಂದ ಹಣ್ಣುಕಾಯಿನ ಎಲ್ಲ ಕಿತ್ಕೊಬಂದು ಬಿಸಿಲಿಗೆ ಹಾಕ್ಕೋತಿದ್ದಾರೆ. ಗ್ರೀನ್ ಕಲರ್ದೆಲ್ಲ ಮಾರ್ಕೆಟ್ಗಾಗಿ ಮಾರ್ಕೊಂಡಿದ್ದಾರೆ. ನೋಡಿ, ರೇವಂತ್ ಅವರು ನೆರಳಿಗೆ ಕಾರ್ನ ಪಾರ್ಕ್ ಮಾಡಿ ಹಾಗೆ ಗಸಗಸೆ ಮರ ಇದ್ದರೆ ಗಸಗಸೆ ಕಾಯಿನ ತಿಂತಾ ಇರ್ತಾರೆ. ನಾವಂತೂ ಗಸಗಸೆ ಕಾಯಿನ ತಿನ್ನಲ್ಲ, ರೇವಂತ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಸಗಸೆ ಕಾಯಿ. ಬೇವಳ್ಳಿಗೆ ಹೋದಾಗೆಲ್ಲ ಆ ಮರದಲ್ಲಿ ಕಿತ್ಕೊಂಡು ತಿಂತಾ ಇರ್ತಾರೆ. ನಾವು ಮನೆ ಹತ್ರ ನಡ್ಕೊಂಡು ಬಂದ್ವಿ. ಅಷ್ಟರೊಳಗಡೆ ನಮ್ಮ ಮಾವನ ಮಗ ಮಲಗಿದ್ರೆ ನೋಡಿ, ಹುಡುಗರೆಲ್ಲ ಅವನ ಮೇಲೆ ಮಲ್ಕೊಂಡು ರೇಗಿಸ್ತಾ ಎಬ್ಬರಿಸಿದ್ರು. ಅವನೆದ್ದು ಹೊರಗಡೆ ಹೊಟ್ಬಿಟ್ಟ. ಲಾಸ್ಟ್ಗೆ ಆ ಕೆಲಸ ಕೊಟ್ಟರು. ನಾವು ಮನೆ ಹತ್ರ ಬರೋಷ್ಟರೊಳಗಡೆ 12:15 ಆಗಿತ್ತು. ಸರಿ ಅಂತ ಬ್ಯಾಗ್ಗಳೆಲ್ಲ ಇಡೋಣ ಅಂತೇಳಿ ನಮ್ಮ ಅಕ್ಕ ಬ್ಯಾಗ್ಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದ್ಬಿಟ್ಟು. ನಾವು ಹೋಗೋಷ್ಟರೊಳಗಡೆ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗಳು ಹೋಳಿಗೆನ ಸುಡ್ತಾ ಇದ್ರು. ಆ್ಯಕ್ಚುಲಿ ಬೇಗ ಬರ್ತೀವಿ ಅಂತ ಹೇಳಿದ್ರಿ, ಆದರೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅವರೇ ಬೇಗ ಅಡುಗೆ ಮಾಡೋಣ ಅಂತೇಳಿ ಹೋಳಿಗೆ ಎಲ್ಲ ಸುಟ್ಕೋತಾ ಇದ್ರು. ನಾವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ತರಕಾರಿ ಎಲ್ಲ ಬಿಡಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮಾವನ ಮಗ ರಾಮಕೋಟಿ ಹತ್ರ ಸ್ವಲ್ಪ ವಿಡಿಯೋ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಫೋನ್ ತಗೊಂಡೋಗಿ ವಿಡಿಯೋ ಮಾಡ್ಕೊ ಬಂದಿದ್ದಾನೆ. ನೋಡಿ,
ರಾಮಕೋಟಿನ ಸಾಟರ್ಡೆ ಮಾರ್ನಿಂಗ್ 5 o'clock ಸ್ಟಾರ್ಟ್ ಮಾಡಿರ್ತಾರೆ ಭಜನೆ ಮಾಡೋಕ್ಕೆ. ಮತ್ತು ಸಂಡೇ 1:30ಗೆ ಮಹಾಮಂಗಳಾರತಿ ಇರುತ್ತೆ. ಅಲ್ಲಿವರೆಗೂ ನಾನ್ ಸ್ಟಾಪು ಭಜನೆ ನಡೀತಾನೆ ಇರುತ್ತೆ. ನೋಡಿ, ನಾವು ಹಂಗೆ ಕುತ್ಕೊಂಡು ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ಕುತ್ಕೊಂಡಿದ್ರೆ ನಮ್ಮತ್ತೆ ಎಲ್ಲರಿಗೂ ಕಾಫಿ ಮಾಡಿ ತಂದು ಕೊಡ್ತಾ ಇದ್ದಾಳೆ. ಅದಕ್ಕೆ ನಾವು ರೇಗಿಸ್ತಾ ಇದ್ದೀವಿ. ಹುಡುಗಿ ಚೆನ್ನಾಗಿದ್ರೆ ಮಾತ್ರ ಕಾಫಿ ತಗೋತೀವಿ, ಇಲ್ಲಾಂದರೆ ಬೇಡ ಅಂತೇಳಿ ರೇಗಿಸ್ಕೊಂಡು ನಮ್ಮತ್ತೆನ ಕಾಫಿ ತಗೊಂಡು ಕುಡಿತಾ ಇದ್ದೀವಿ. ನೋಡ್ತಿರ್ಬೋದು, ಹಳ್ಳಿ ಕಡೆ ಅಂತೂ ಚಿಕ್ಕ ಚಿಕ್ಕ ಮನೆಗಳಾದರೂ ಎಷ್ಟು ಚೆನ್ನಾಗಿರುತ್ತೋ. ನಮಗಂತೂ ನಾವಿರೋದು ಚೆನ್ನಾಗಿರೋ ಮನೆಗಳಲ್ಲೇ ಇದ್ರೂ ಈ ಅಜ್ಜಿ ಮನೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ. ಚಿಕ್ಕ ಮನೆ ಆದ್ರೂ ಅದರಲ್ಲಿ ಎಲ್ಲರೂ ಒಂದೇ ಹತ್ರ ಕುತ್ಕೊಂಡು ಮಾತಾಡಿಕೊಂಡು, ಹಾಗೆ ಒಂದೇ ಹತ್ರ ಮಲ್ಕೊಂಡು ಮಾತಾಡಿಕೊಂಡು ನಿದ್ದೆ ಮಾಡೋವಾಗಂತೂ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ರೇವಂತ್ ಅವರು ನಮ್ಮನ್ನು ಬಿಟ್ಬಿಟ್ಟು ಹೋದರು. ಅಂದರೆ ಸಂಡೇ ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಅವರೆಲ್ಲ ಬರ್ತಾರೆ ಅಂದ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಸಾಟರ್ಡೆ ಈವ್ನಿಂಗ್ ಹೋದರು. ಹಾಗಾಗಿ ಅವ್ರನ್ನ ಕಳಿಸ್ಕೊಡೋಕ್ಕೆ ಅಂತ ಹೇಳಿ ನಾವು ಸೆಡ್ ಹತ್ರ ಬಂದು ಕಳಿಸ್ಕೊಡ್ತಾ ಇದ್ದೀವಿ. ಇವಳು ನೋಡಿ, ನಮ್ಮ ಅಕ್ಕ ಮಗಳು ಯಶಿಕಾ ಎಷ್ಟು ಕ್ಯೂಟಾಗಿ ಕಿಸ್ ಕೊಡ್ತಾ ಹಾಗೆ ಬಾಯ್ ಮಾಡ್ತಾ ಇರ್ತಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ಅದೊಂದು ಈ ನಡುವೆ ಅಭ್ಯಾಸ ಮಾಡ್ಕೊಬಿಟ್ಟು ನಮ್ಗೆ ಅವಳನ್ನ ನೋಡೋದೇ ಒಂದು ಖುಷಿ. ಹಾಗಾಗಿ ಅವಳ ಹತ್ರ ಹಾಯ್ ಮಾಡು ಅನ್ನೋಷ್ಟರೊಳಗಡೆ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ನೋಡ್ತಾ ಇರ್ತೀವಿ. ಹಾಗೆ ನೋಡಿ, ಅವಳು ಎಲ್ಲರೂ ರೆಡಿ ಆಗ್ತಿದ್ರೆ ಲಿಪ್ಸ್ಟಿಕ್ ತಗೊಂಡು ನಂಗೆ ಲಿಪ್ಸ್ಟಿಕ್ ಹಾಕು ಅಂತ ಹೇಳಿ ನನ್ನ ಕೈಗೆ ಕೊಡ್ತಿದ್ದಾಳೆ. ಅದಕ್ಕೆ ಬೇಡ ಅಂದರೆ ಅಳ್ತಾ ಇದ್ದಿದ್ದಕ್ಕೆ ಸುಮ್ಮನೆ ಹಂಗೆ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳದು ಬರ್ಡೇ ಅವತ್ತೇ ಅಂತ ಹೇಳಿದೆ ಅಲ್ವಾ. ಸಾಟರ್ಡೆ ಬರ್ಡೇ ಆಗಿರೋದ್ರಿಂದ ಕೇಕ್ ಎಲ್ಲ ತಂದು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿಸ್ತಾ ಇದ್ದೀವಿ. ಹಾಗೆ ನೋಡಿ, ಎಲ್ಲರೂ ರೆಡಿ ಆಗಿದ್ದಾರೆ. ಬರ್ಡೇಗಲ್ಲೂ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾಳೆ ಅಂತ ನೀವು ನೋಡ್ತಿರ್ಬೋದು. ಹಾಗೆ ಫ್ಯಾಮಿಲಿ ಎಲ್ಲರೂ ರೆಡಿಯಾಗಿ ಆ ಹುಡುಗಿ ಜೊತೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಬರ್ಡೇನ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಎಲ್ಲ ಒಬ್ಬೊಬ್ಬರಾಗೆ ಬಂದು ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸಿ ತಿನ್ನಿಸಿದ್ವಿ. ನೋಡಿ, ನಮ್ಮದು ಚಿಕ್ಕಕ್ಕ ಮಗಳು ಇವಳು. ಇವತ್ತು ಬರ್ಡೇ ಇರೋದು ದೊಡ್ಡಕ್ಕ ಮಗಳದು. ಇವಳ ಹೆಸರು ಸಾನ್ವಿ ಅಂದ್ಬಿಟ್ಟು. ನಮಗಂತೂ ತುಂಬಾ ಇಷ್ಟ ಇವಳಂದರೆ. ಹಾಗೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಎಲ್ಲ ಸಾಟರ್ಡೆ ನೈಟೇ ಬರ್ತಿದ್ರು ರಿಲೇಟಿವ್ಸು. ಈ ಸಲ ಏನಾಯಿತು ಅಂದರೆ ಎಲ್ಲ ಸಂಡೇ ಬರ್ತೀವಿ ಅಂತ ಹೇಳಿ ಈ ಸಲ ಸ್ವಲ್ಪ ರಿಲೇಟಿವ್ಸು ಕಡಿಮೆನೇ. ಅಲ್ಲಿ ನಿಯರ್ ಇದ್ದವ್ರು ಮಾತ್ರ ನೈಟ್ ಟೈಮ್ ಬಂದಿದ್ರು, ಇನ್ನೆಲ್ಲ ಸಂಡೇನೇ ಬಂದಿದ್ದು. ಹಾಗಾಗಿ ನಾವೇ ಎಲ್ಲರೂ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತು ನಾನು ವಿಡಿಯೋಸ್ ಮಾಡ್ತಿದ್ದೀನಿ ಅಂತ. ಹಾಗಾಗಿ ನಮ್ಮ ಮನೆಯವ್ರು ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿದ್ರಲ್ಲ, ಅವರು ಒಂಥರ ಶಾಕಿಂಗಲ್ಲಿ ನೋಡ್ತಾ ಇದ್ರು. ಯಾಕೆ ಇವ್ರು ಹಿಂಗೆ ನೋಡ್ತಾ ಇದ್ದಾರೆ ಅಂತ ನನಗೂ ಶಾಕ್ ಆಗ್ತಾ ಇತ್ತು. ಅವರು ಏನು ಈ ಹುಡುಗಿ ಹಿಂಗೆ ವಿಡಿಯೋ ಮಾಡ್ತಾ ಇದ್ದಾಳೆ ಯಾವತ್ತೂ ಇಲ್ಲ ಅಂತೇಳಿ ಹೊಸದಾಗಿ ಅಂದ್ಕೊಂಡ್ರಂತೆ. ಆಮೇಲೆ ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಆ ಹುಡುಗಿ ವೀಡಿಯೋಸ್ ಮಾಡ್ತಾಳೆ ಅದಕ್ಕೆ ವಿಡಿಯೋಗಳು ತೆಗಿತಾ ಇರೋದು ಅಂದ್ಬಿಟ್ಟು. ಆಮೇಲೆ ಹೌದಾ ಅಂತೇಳಿ ಅವರು ಸಹ ಫೋಟೋಸ್ ತಗೊಂಡ್ರು. ನೋಡ್ತಿರ್ಬೋದು, ಬರ್ಡೇಗೆ ಅಂತ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ಇದು ಮಾಡ್ತಿದ್ದಾರೆ. ಅಷ್ಟರೊಳಗಡೆ ನಮ್ಮ ಮಾವನ ಮಗ ಸುಮ್ಮನೆ ಇಲ್ಲದೆ ಬ್ಲಾಸ್ಟರ್ ತಂದಿದ್ದ, ಬ್ಲಾಸ್ಟ್ ಮಾಡಿ ಎಲ್ಲ ಮನೆ ಎಲ್ಲ ಗೊಬ್ಬಿಡಿಸ್ದ. ಅದಕ್ಕೆ ನಮ್ಮ ಅತ್ತೆ ಬೈತಿದ್ದಾರೆ, ಕೇಕ್ ಕಟ್ ಮಾಡಿದ್ಮೇಲೆ ಆದರೂ ಮಾಡಬಾರ್ದಾ, ನೋಡು ಕೇಕ್ ಮೇಲೆ ಎಲ್ಲ ಬಿತ್ತು ಅಂತ ಹೇಳಿ ನಮ್ಮತ್ತೆ ಬೈತಿದ್ದಾರೆ. ಅಷ್ಟರೊಳಗಡೆ ಮಕ್ಕಳೆಲ್ಲ ನೋಡಿ ವಿಡಿಯೋ ಮಾಡ್ತಿದ್ದೆ ಹಾಯ್ ಅಂತ ಹೇಳಿದೆ. ನೋಡಿ, ಈ ಗ್ರೀನ್ ಕಲರ್ ಸ್ಯಾರಿ ಆಂಟಿನೇ ಹೊಸದಾಗಿ ನೋಡ್ತಾ ಇದ್ದಿದ್ದು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ, ವಿಡಿಯೋ ಮಾಡ್ಕೊಳ್ಲಾ ಅಂದರೆ ಮಾಡ್ಕೊ ಅಂತ ಹೇಳಿದ್ರು. ನೋಡಿ, ಇವರು ನಮ್ಮ ದೊಡ್ಡಪ್ಪ ಹಾಯ್ ಮಾಡ್ತಿದ್ದಾರೆ ಎಲ್ಲರಿಗೂ. ಹಾಗೆ ನಮ್ಮ ಮಾವನ ಮಗ ನಾವು ಎಲ್ಲ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಸರಿ ಅಂತ ನಾನು ಕೇಕ್ ತಿನ್ಸೋಣ ಅಂತ ಹೇಳಿ ಕೇಕ್ ತಿನ್ಸೋಕ್ಕೆ ಹೋಗ್ತಾ ಇದ್ದೆ. ಅಷ್ಟರೊಳಗಡೆ ನಮ್ಮ ಅಕ್ಕ ನಾನು ತಿನ್ಸ್ಬಿಡ್ತೀನಿ ಇರು ಅಂತ ಹೇಳಿ ನಮ್ಮ ಅಕ್ಕ ಹೋದ್ರು. ಇವಳು ನಮ್ಮ ಮಾವನ ಮಗಳು. ಈ ಹುಡುಗಿ ಇದೇ ಫಸ್ಟು ನನ್ನ ವಿಡಿಯೋಸಲ್ಲಿ ಕಾಣಿಸ್ಕೊತಿರೋದು. ಯಾಕೆ ಅಂದರೆ ಆ ಹುಡುಗಿ ಹಾಸ್ಟೆಲಲ್ಲೇ ಇರೋದು. ಹಾಗಾಗಿ ಹಾಸ್ಟೆಲಲ್ಲಿ ಇರ್ತಾಳೆ, ಎಲ್ಲಿಗೂ ಬರಲ್ಲ. ಹಾಲಿಡೇಸ್ ಇದ್ದಾಗ ಮಾತ್ರನೇ ಕಳಿಸ್ತಿದ್ದಿತ್ತು. SLC ಕಂಪ್ಲೀಟ್ ಆಯಿತು, ಈಗ PUCಗೆ ಹೋಗ್ತಿದ್ದಾಳೆ. ಮತ್ತೇನು ಹಾಸ್ಟೆಲ್ಗೆ ಹೋಗ್ತಾಳೆ. ಹಾಗಾಗಿ ಆ ಹುಡುಗಿನ ನನ್ನ ವಿಡಿಯೋದಲ್ಲಿ ನೋಡ್ಸೋದು ಕಮ್ಮಿನೇ. ಹಾಗೆ ನಾನು ಹೋಗಿ ಕೇಕ್ ತಿನ್ನಿಸ್ತಿದ್ದೀನಿ. ನಮ್ಮ ಮಾವ ಅವರೆಲ್ಲ ಹೊರಗಡೆ ಕೂತ್ಕೊಂಡು ಬಂದವ್ರ ಜೊತೆ ಮಾತಾಡ್ತಾ ಕೂತಿದ್ದಾರೆ. ತುಂಬಾ ಚೆನ್ನಾಗಿ ಇರುತ್ತೆ ನಿಜ. ನನಗಂತೂ ಹಳ್ಳಿ ಸೈಡ್ ಲೈಫ್ ಅಂದರೆ
ತುಂಬಾನೇ ಇಷ್ಟ ಆಗತ್ತೆ. ನೋಡ್ತಿರ್ಬೋದು ಇವ್ನು ನಮ್ಮ ಮಾವನ ಮಗ, ಇವನ್ಗಂತೂ ನಾನಂದ್ರೆ ತುಂಬಾ ಇಷ್ಟ, ನನಗೂ ಅಷ್ಟೇ ಅವನಂದ್ರೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ಫೋಟೋಸ್ ತಗೊಂಡ್ವಿ, ಮಕ್ಳಿಗೆಲ್ಲ ಕೇಕು ಕಟ್ ಮಾಡಿ ಕೊಟ್ಟು ಅವ್ರನ್ನೆಲ್ಲ ಮನೆ ಕಳ್ಸಿದ್ದಾದ್ಮೇಲೆ ಬಂದಂಥವ್ರಿಗೆ ಊಟಗಳೆಲ್ಲ ಬಡಿಸಿದ್ವಿ. ನಾವು ಅನ್ನ, ರಸ, ಹೋಳಿಗೆ, ಪಲಾವು, ಪಲ್ಯಗಳು ಸ್ವಲ್ಪ ಎಲ್ಲ ಮಾಡಿದ್ವಿ. ಹಾಗೆ ಎಲ್ಲ ಊಟಗಳು ಬಡಿಸಿ ನಮ್ಮ ಮಾವ ಹೊರಗಡೆ ಕೂತಿದ್ದಾರೆ. ಹಾಗೆ ನಮ್ಮ ಅಜ್ಜಿಗೆ ತುಂಬ ಎಲೆ ಅಡಿಕೆ ಅಭ್ಯಾಸ ಇರೋದ್ರಿಂದ ನೋಡ್ತಿರ್ಬೋದು, ಗ್ಯಾಪ್ ಸಿಕ್ಕಿದ್ರೆ ಸಾಕು ಎಲೆ ಅಡಿಕೆ ಹಾಕೋತಾ ಇದ್ದಾರೆ. ಅವ್ರನ್ನೆಲ್ಲ ಊಟ ಮಾಡಿದ್ದಾದ್ಮೇಲೆ ನಾವು ರಾಮಕೋಟಿ ಹತ್ರ ಹೊರಟ್ವಿ. ನೋಡಿ ಇಲ್ಲಿ ಮಾರ್ನಿಂಗ್ಗೆ 5 o'clockಗೆ ಕಳಶಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹಾಗೆ ಹೋಮನೂ ಸಹ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಡ್ದಂಗೆ ಎಲ್ಲೂ ನಡೆಯಲ್ಲ ರಾಮಕೋಟಿ. ಇದು ಸಾಟರ್ಡೆ ನೈಟು, ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಮಾರ್ನಿಂಗ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಆಡಿರ್ತಾರೆ, ಈವ್ನಿಂಗ್ ಇಂದ ದೊಡ್ಡವರೆಲ್ಲ ಆಡ್ತಾರೆ. ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಮನೆಯವರೆಲ್ಲ ಹೋಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಹಾಗೆ ಮನೆ ಹತ್ರ ಬಂದ್ವಿ. MVJ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಸ್ವಲ್ಪ ಫೇಮ್ ಇದೆ ಅವ್ರಿಗೆ, ಹಾಗಾಗಿ ಅವರು ಸಹ ಬಂದಿದ್ರು. ಅವರನ್ನ ಇನ್ವೈಟ್ ಮಾಡಿದ್ದೆ ನಮ್ಮ ಮನೆಗೆ ಬನ್ನಿ ಅಂದ್ಬಿಟ್ಟು. ಹಾಗೆ ಅವರು ಸಹ ನಮ್ಮ ಮನೆಗೆ ಬಂದಿದ್ರು. ನಮ್ಗಂತೂ ತುಂಬಾ ಖುಷಿ ಆಯ್ತು. ಅವರು ಸಹ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ಅಂತ. ಹಾಗೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಸ್ವಲ್ಪ ಫೋಟೋಸು ವಿಡಿಯೋಸು ತಗೊಂಡ್ರು. ಅದರಲ್ಲಿ ನಂದು ಸ್ವಲ್ಪ ವಿಡಿಯೋಸ್ ಮಾಡಿ ಅಂತ ಹೇಳಿ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ರಿ. ಇದರಲ್ಲಿ ನಮ್ಮ ಮಮ್ಮಿ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ರು ಮಿಸ್ ಆಗಿದ್ದಾರೆ. ಅವರು ಮಾರ್ನಿಂಗ್ ಬರ್ತಾರೆ.
MVG ಅವ್ರು ಹೋದ್ಮೇಲೆ ನಾವು ಸ್ವಲ್ಪ ಹೊತ್ತು ಹೋಗಿ ರಾಮಕೋಟಿ ನೋಡ್ಕೊಂಡು ಬಂದ್ ಮಲ್ಗಿದ್ದು ತುಂಬಾನೇ ಲೇಟ್ ಆಯ್ತು. ಅದರಲ್ಲಿ ಪಕ್ಕದಲ್ಲೇ ರಾಮಕೋಟಿ ನಡೀತಿರೋದ್ರಿಂದ ಮೈಕ್ ಸೌಂಡ್ಗೆ ನಿದ್ದೆನೆ ಬರ್ಲಿಲ್ಲ. ಮಲ್ಗೋಷ್ಟ್ರೊಳಗಡೆ 2:30 3 o'clock ಆಯ್ತು. ಹಾಗಾಗಿ ನೋಡಿ ನನ್ನ ತಮ್ಮ ಮಕ್ಕಳು ಎಲ್ಲ ಇನ್ನೂ ಎದ್ದೇ ಇಲ್ಲ, ಮಲ್ಕೊಂಡಿದ್ದಾರೆ. ಅಷ್ಟರೊಳಗಡೆ ನಮ್ಮ ಅತ್ತೆ ಯಾರಿಗೂ ಬೆಳಗ್ಗೆನೆ ಟೀ ಮಾಡ್ಕೊಟ್ಟಿದ್ರು, ನಮ್ಮ ಅಕ್ಕ ಕುಡ್ದಿಲ್ಲ ಅಂತ ಮತ್ತೆ ಕಾಯಿಸ್ಕೊಂಡು ಕುಡಿತಿದ್ದಾರೆ. ನಮ್ಮ ಅತ್ತೆ ಟಿಫನ್ಗೆ ಅಂದ್ಬಿಟ್ಟು ಇಡ್ಲಿ ಮತ್ತೆ ಚಟ್ನಿ ಮಾಡ್ತಿದ್ದಾರೆ. ಆಕ್ಚುಲಿ ಈ ಊರಲ್ಲಿ ಯಾರೂ ಅಷ್ಟೇ ಅಡುಗೆ ಮಾಡಲ್ಲ, ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿ ಪ್ರಸಾದ ತಿನ್ಕೊಂತಾರೆ. 2 days ಊಟ ಇರುತ್ತೆ, ಎಷ್ಟು ಜನ ಆದರೂ ಹೋಗ್ಬೋದು. ಮನೆಗೆ ಸ್ವಲ್ಪ ಅಂತ ಎಲ್ಲರೂ ಸೇರಿ ಅಮೌಂಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನಂತೂ. ಆದರೆ ನಾವು ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಎಲ್ಲಾರ್ಗು ಮನೆಯಲ್ಲೇ ಟಿಫನ್ ರೆಡಿ ಮಾಡ್ತಿದ್ದಾರೆ. ಅನ್ನ ರಸ ಮತ್ತು ಇಡ್ಲಿ ಚಟ್ನಿ ಮಾಡಿ, ಹಾಗೆ ನೈಟ್ ಮಾಡಿದ್ದು ಹೋಳಿಗೆನೂ ಸಹ ಸ್ವಲ್ಪ ಇತ್ತು. ಹಾಗೆ ಈಗ ಬಿಸಿ ಬಿಸಿಯಾಗಿ ಸುಗ್ಗಿ ಮಾಡೋಣ ಅಂತ ನೋಡಿ ಸುಗ್ಗಿಗೆ ಕಲಸಿ ಇಟ್ಟಿದ್ದಾರೆ. ಅಷ್ಟರೊಳಗಡೆ ನಾವೆಲ್ಲ ಸ್ನಾನಗಳು ಮಾಡಿ ರೆಡಿ ಆಗಿದ್ವಿ, ಮತ್ತೆ ದೇವಸ್ಥಾನ ಹತ್ರ ಹೋಗೋಣ ಅಂತ. ನಾವು ರೆಡಿಯಾಗಿ ಹೋಗೋಷ್ಟರೊಳಗಡೆನೆ 10-11 ಗಂಟೆ ಆಗೋಯ್ತು. 1:15ಗೆ ಕ್ಲೋಸ್ ಮಾಡಿಬಿಡ್ತಾರೆ ಮಹಾಮಂಗಳಾರತಿ. ಅಷ್ಟರೊಳಗಡೆ ಹೋಗಿ ನಾವು ಸ್ವಲ್ಪ ಎಂಜಾಯ್ ಮಾಡ್ಬೋದು. ಹಾಗಾಗಿ ನಾನು ನಮ್ಮ ಅಕ್ಕ ಅವರೆಲ್ಲ ನೈಟು ನಾವು ರಾಮಕೋಟೆ ಹಾಡಲಿಲ್ಲ, ಅದಕ್ಕೆ ಮಾರ್ನಿಂಗ್ ರೆಡಿ ಆಗಿದ್ದೀವಿ ಹೋಗೋಣ ಅಂತ. ನನ್ನ ತಮ್ಮ ನೋಡ್ತಿರ್ಬೋದು ಎದ್ದು ರೆಡಿಯಾಗಿ ಕುತ್ಕೊಂಡಿದ್ದಾನೆ. ಇಲ್ಲಿ ನಮ್ಮ ಅಕ್ಕ ರಾತ್ರಿ ಕೇಕ್ ಕಟ್ ಮಾಡಿದ್ರಲ್ಲ, ಕೇಕ್ನ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದಾಳೆ. ನಮ್ಮ ಅಕ್ಕನ ಮಗ ರೆಡಿಯಾಗಿ ಬಂದು ಎಲ್ಲರಿಗೂ ಹಾಯ್ ಮಾಡ್ತಿದ್ದಾನೆ. ಭಾವನ ನೋಡಿ ಮಕ್ಕಳೆಲ್ಲ ಆಡ್ತಾ ಇದ್ರೆ ಇವಳು ಬಂದು ವೇಣು ಪಕ್ಕದಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ. ಹಾಗೆ ನಾವೆಲ್ಲ ಟಿಫನ್ ಮಾಡ್ಕೊಂಡ್ವಿ. ನಮ್ಮ ಮಮ್ಮಿ ರೇವಂತ್ ಅವರೆಲ್ಲ ಹತ್ರ ಬರ್ತಾ ಇದೀವಿ ಅಂತ ಹೇಳಿದ್ರು, ಹಾಗಾಗಿ ನಮ್ಮತ್ತೆ ಇಡ್ಲಿಗೆ ಇಡ್ತಿದ್ದಾರೆ. ಎಲ್ಲರೂ ಟಿಫನ್ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊ ಬಂದ್ವಿ.
ಎಲ್ಲರೂ ಮಹಾಮಂಗಳಾರತಿನ ಮುಗಿಸ್ಕೊಂಡು ಅಲ್ಲೇ ಊಟಗಳು ಮಾಡಿಕೊಂಡು ಮನೆಗೆ ಬಂದ್ವಿ. ಹಬ್ಬ ಅಂತೂ ತುಂಬಾನೇ ಚೆನ್ನಾಗಿ ನಡೀತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.